रसियारा तकती 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 ಹೌದು, ಅವಳೇ ಡಾಕ್ಟರ್ನ ಕರೆಸಿ ಅಬಾರ್ಷನ್ ನಾಟಕ ಮಾಡಿದಾಳೆ. ಅವಳು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವಳ ಹಣೆ ಬರ ಏನು ಅಂತ ನಾನು ಅವತ್ತು ಹಾಸ್ಪಿಟಲಲ್ಲೇ ನೋಡಿದೆ. ಮುಖವಾಡ ಹಾಕೊಂಡು ಬದುಕೋ ಅವಳ ಹಣೆ ಬರನ ಎಲ್ಲರೂ ಮುಂದೆ ತೋರಿಸ್ದೆ ನಾನು ಸುಮ್ಮನೆ ಇರಲ್ಲ. ಮನೆ ಬದಲಾಯಿಸಿದ ಮೇಲಾದರೂ ಜಾನಕಿ ಮನಸ್ಸು ಬದಲಾಗುತ್ತೆ ಅಂದ್ಕೊಂಡ್ರೆ ಇಲ್ಲ, ಇವಳು ಬದಲಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಹೀಗೆ ಆದರೆ ನಾನು ಮಣ್ಮುಕ್ಕದಂತೂ ಗ್ಯಾರಂಟಿ. ಇವಳನ್ನ ಮಟ್ಟ ಹಾಕಬೇಕು ಅಂದರೆ ನಾನು ಕಿತ್ತೋದ್ ಪ್ಲಾನ್ ಎಲ್ಲ ಕೆಲ್ಸಕ್ಕೆ ಬರಲ್ಲ. ಏನಾದರೂ ದೊಡ್ಡದಾಗೆ ಮಾಡಬೇಕು. ಏನು ಮಾಡೋದು? ಹಾಂ, ಕರೆಕ್ಟ್. ಜಾನಕಿಗೆ ಬುದ್ಧಿ ಕಲ್ಸಕ್ಕೆ ಇದು ಒಂದೇ ದಾರಿ ಉಳಿದಿರೋದು. ಈ ಸಲ ನಾನು ಹೊಡಿಯೋ ಇಟ್ಟು ಹೇಗಿರುತ್ತೆ ಅಂದರೆ, ಜಾನಕಿ ಅದೇಗೆ ತಡ್ಕೋತೀಯ ನಾನು ನೋಡ್ತೀನಿ ಕಣೆ. ಇವಾಗ ಏನಾದರೂ ಮಾಡಿ ಮನೆಯಿಂದ ಹೊರಗಡೆ ಹೋಗ್ಬೇಕಲ್ಲ. ಜಾನಕಿ, ಯಾಕೆ ಮುಖ ಎಲ್ಲ ಸಪ್ಪಗಿದೆ? ಓ ಪಾಪ, ಅಜ್ಜಿ ಬೈದ್ರು ಅಂತ ಬೇಜಾರಾಗಿದ್ಯಾ? ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಜಾನಕಿ. ನಿನ್ ಪ್ರಯತ್ನನ ನೀನ್ ಮಾಡ್ತಾ ಇರೋ. ಜೀವನದಲ್ಲಿ ಭರವಸೆ ಇದ್ರೇನೆ ಗೆಲ್ಲೋಕ್ ಸಾಧ್ಯ. ಒಂದಲ್ಲ ಒಂದಿನ ನಾನು ಹಣೆ ಬರನ ಎಲ್ರೂ ಮುಂದೆ ತೋರ್ಸೋ ಸಮಯ ಬಂದ್ರೂ ಬರ್ಬೋದು. ನೀನ್ ಧೈರ್ಯವಾಗಿರು. ಪರವಾಗಿಲ್ಲ ಕಣೆ, ಯಾವುದೋ ಮೂಲೆ ನಿಂತ್ಕೊಂಡು ನನ್ನ ಮಾತನ್ನ ಕದ್ ಕೇಳಿಸ್ಕೊಂಡಿದೀಯಾ? ಹಣೆ ಬರಹ ಬದಲಾಗತ್ತೆ ಅಂತ ತುಂಬಾನೇ ಕೇರ್ಫುಲ್ ಆಗಿದೆಯಾ ಅಂತ ಅನ್ಸುತ್ತೆ. ಜಾನಕಿ, ನೀನ ನೋಡಿದ್ರೆ ನಗ್ಬೇಕೋ ಅಳ್ಬೇಕೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ಕಣೆ, ಬರ್ದವನ್ಗೆ ಅಳ್ಸಕ್ಕಾಗ್ದಿರೋ ಹಣೆ ಬರನ ನೀನ್ ಬದಲಾಯಿಸ್ತೀನಿ ಅಂತ ನಿಂತಿದ್ಯಲ್ಲ. ಮೊದಲು ನಿನ್ನ ಹಣೆ ಬರ ಏನಾಗುತ್ತೆ ಅಂತ ಗೊತ್ತಾ? ನನ್ನ ಹಣೆ ಬರ ಚೆನ್ನಾಗೇ ಇದೆ ಕಣೆ. ನಿನ್ ಥರ ಮುಸುಕ್ ಹಾಕೊಂಡು ಬದುಕ್ತಾ ಇಲ್ಲ. ಈ ಕ್ಷಣಕ್ಕೆ ನೀನು ಮುಖವಾಡನೇ ಬದುಕು ಅಂತ ಅನ್ಕೊಂಡಿದ್ಯಾ. ಅದು ಕಳಚ್ ಬಿದ್ದಾಗ ಮುಖಾನು ತೋರ್ಸಕ್ಕಾಗಲ್ಲ, ನೋಡ್ತಾ ಇರು. ನಾನು ಇದೇ ಕಣೆ ನಿಜವಾದ ಬದುಕು. ಇದನ್ನ ಕಳ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಸಮುದ್ರದಲ್ಲಿ ಅಲೆಗೆ ಎದುರಾಗಿ ಈಜಕ್ಕೆ ಹೋಗ್ತಿದ್ಯಾ. ಆ ಅಲೆ ನಿನ್ನ ಹೇಗ್ ಬಡ್ದು ದಡಕ್ ಸೇರ್ಸತ್ತೆ ನೋಡ್ತಾ ಇರು. ಬಾವಿಲಿ ಕಲ್ಲೆಸ್ತು ಅಲೆ ಎಪ್ಸಿ ಮರಿತಾ ಇರೋಳು ನೀನು. ಸಮುದ್ರಕ್ಕೆ ಹೋಲಿಕೆ ಮಾಡ್ಕೊಳ್ಳೋ ಯೋಗ್ಯತೆ ನಿನ್ಗಿಲ್ಲ. ನಾನು ಇಲ್ಲದೆ ಇದ್ದಾಗ ನೀನು ಬಚಾವಾದೆ ಅಂತ ಅನ್ಕೋಬೇಡ. ನಿನ್ ಸುಳ್ಳು ಒಂದಾದ್ರೂ ಕ್ಲೂನ ಬಿಟ್ಟು ಹೋಗೇ ಇರುತ್ತೆ. ಆ ಸುಳಿವು ಕೈಗೆ ಸಿಕ್ಕಿದಾಗ ಹೇಗೆ ಸುಳಿಲ್ ಸಿಕ್ಕಿ ಒದಾಡ್ತೀಯ ಅಂತ ನೋಡ್ತೀನಿ. ಏನು ಕಾನ್ಫಿಡೆನ್ಸ್ ಜಾನಕಿ ನಿನಗೆ? ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಜೀವನದಲ್ಲಿ ಭರವಸೆ ಅನ್ನೋದು ಇರಬೇಕು. ಇಷ್ಟೊಂದಲ್ಲ, ನೀರಿನ ಮೇಲೆ ದೋಣಿ ಹೋಗ್ಬೇಕೇ ಹೊರತು ದೋಣಿ ಒಳಗಡೆ ನೀರು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಭರವಸೆ ಅನ್ನೋದು ಇಟ್ಕೋ, ಆದರೆ ಭರವಸೆನೇ ಜೀವನ ಮಾಡ್ಕೊಂಡು ಹೋದ್ರೆ ಅನ್ಕೊಂಡಿದ್ದು ಯಾವುದೂ ಆಗಲ್ಲ, ಮುಳುಗೋಗ್ತೀಯ. ಯಾರು ಮುಳುಗ್ತಾರಂತ ಸದ್ಯದಲ್ಲೇ ಗೊತ್ತಾಗುತ್ತೆ, ವೇಟ್ ಮಾಡು. ನಾನಂತೂ ಅಲ್ಲಪ್ಪ, ಯಾಕೆಂದ್ರೆ ನನಗೆ ನಿಂತರ ಓವರ್ ಕಾನ್ಫಿಡೆಂಟ್ ಇಲ್ವೇ ಇಲ್ಲ. ಅದಕ್ಕೆ ತುಂಬ ಹಾರಾಡ್ತಿದ್ಯಾ ಮಾಳ್ವಿಕಾ. ಎಷ್ಟೇ ಹಾರಾಡಿದ್ರು ನೀರು ಕುಡಿಯೋಕೆ ಕೆಳಗಡೆ ಬರಲೇಬೇಕು. ಬಾಯಾರಿಕೆ ಆದಾಗ ನೀರಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ನೋಡೋಣ ನೀರಿನ ಅವಶ್ಯಕತೆ ಯಾರಿಗೆ ಜಾಸ್ತಿ ಇದೆ ಅಂತ. ಮನೆಯಲ್ಲಿ ಅವಾಂತರ ಮಾಡ್ತಿರೋದು ನೀನು ನಿನ್ನ ಗಂಡ. ಇಬ್ರಿಗೂ ಹೇಗೆ ನೀರು ಕುಡಿಸ್ತೀನಿ ಅಂತ ನೋಡ್ತಾ ಇರೋ. ನಾವೇನೇ ಮಾಡಿದೀವಿ? ನಮ್ಮ ಪಾಡಿಗೆ ನಾವಿದ್ರೆ ಕೆಣಕ್ತಾ ಬರೋಳು ನೀನು. ಒಂದೊಂದು ದಿನ ಒಂದೊಂದು ನಾಟಕ ಮಾಡ್ಕೊಂಡು ಎಲ್ಲರ ನೆಮ್ಮದಿ ಹಾಳು ಮಾಡ್ತಾ ಇರೋಳು ನೀನು. ಇವತ್ತು ಬದಲಾಗ್ತೀಯ, ನಾಳೆ ಬದಲಾಗ್ತೀಯ ಅಂತ ಅನ್ಕೊಂಡು ಸುಮ್ಮನೆ ಇದೀವಿ ನೋಡು. ಅದೇ ನಾವು ಮಾಡ್ತಿರೋ ದೊಡ್ಡ ತಪ್ಪು.
ಆದಷ್ಟು ಬೇಗ ನಿನ್ನ ನಾಟಕಕ್ಕೆ ಒಂದು ಗಟ್ಟಿ ಕಾಣಿಸ್ಲಿಲ್ಲ ಅಂದ್ರೆ ಈ ಮನೇಲಿ ಯಾರು ನೆಮ್ಮದಿ ಆಗಿರಕ್ಕೆ ಸಾಧ್ಯ ಇಲ್ಲ. ಮನೆ ನೆಮ್ಮದಿನ ಕಿಟ್ಕೋತಾ ಇರೋದು ನೀನು ನಿನ್ನ ಗಂಡ ಕಣೆ. ಇಷ್ಟೆಲ್ಲ ಅವಾಂತರವಾಗಿ ಆ ಮನೆ ಬಿಟ್ಟು ಈ ಮನೆಗೆ ಬರೋದಕ್ಕೆ ನೀವೇ ಕಾರಣ. ಏನೇ ಸುಳ್ಳಿಗೊಂದು ಕಾರಣನ ನಮ್ಮೇಲೆ ಹಾಕಕ್ ನೋಡ್ತಿದ್ಯಾ? ಯಾವುದೇ ಸುಳ್ಳು? ಗಂಡ ಹೆಂಡತಿ ಇಬ್ರು ಸೇರಿ ಆ ರುಕ್ಕುನ ಮನೆ ಕರ್ಕೊಂಬಂದ್ರಿ. ಅವ್ನು ಕಾಲಿಟ್ ಗಳಿಗೆಯಿಂದ ಮನೇಲಿ ಏನೇನು ನಡಿಬಾರ್ದು ಎಲ್ಲ ನಡೆದೋಯ್ತು. ಎಲ್ಲದಕ್ಕೂ ಅವಳು ಕೆಟ್ಟ ಕಾಲ್ಗುಣನೇ ಕಾರಣ. ಅಂತವಳನ್ನ ಮನೆಗೆ ಕರ್ಕೊಂಬಂದು ತಪ್ಪು ಮಾಡಿದ್ದು ನೀನು ನಿನ್ನ ಗಂಡನೇ ಇದಕ್ಕೆಲ್ಲ ಕಾರಣ. ಅಕ್ಕನ ಕಾಲ್ಗುಣ ಚೆನ್ನಾಗೇ ಇದೆ. ಈ ಮನೆಗೆ ವಕ್ಕರ್ಸ್ಕೊಂಡಿರೋ ಕೆಟ್ಟ ದರಿದ್ರ ಅಂದ್ರೆ ಅದು ನೀನೇ. ನೀನ್ ಈ ಮನೆಗೆ ಕಾಲಿಟ್ಟಾಗಿಂದಾನೆ ಈ ಮನೆ ಸಂತೋಷ ಎಲ್ಲ ಹಾಳಾಗಿದೆ. ನಿನ್ ಸುಳ್ಳಿಂದಾಗಿನೇ ಮನೆ ಬದಲಾಯಿಸಿ ಈ ಮನೆಗೆ ಬರೋ ಹಾಗಾಗಿದ್ದು. ಸುಳ್ಳನ್ನ ಸತ್ಯ ಮಾಡಿ ಗೆದ್ದೆ ಅಂತ ಬೀಗ್ಬೇಡ. ಸತ್ಯ ಬೂದಿ ಮುಚ್ಚಿದ ಕೆಂಡದ ಹಾಗೆ. ಇವತ್ತಲ್ಲ ನಾಳೆ ಅದು ಹೊರಗಡೆ ಬಂದೇ ಬರುತ್ತೆ. ಆಗ ನಿನ್ನನ್ನು ಕಾಪಾಡಕ್ಕೆ ಯಾರು ಬರಲ್ಲ, ನೋಡ್ತಾ ಇರೋ. ನಿನ್ನ ಹಣೆ ಬರಕ್ಕೆ ಫುಲ್ ಸ್ಟಾಪ್ ಇಡೋ ಟೈಮು ಸದ್ಯದಲ್ಲೇ ಬರುತ್ತೆ. ಏನೇ ಬಿಟ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಮಾಡ್ಬೇಕಾ ಅತ್ತೆ? ಬನ್ನಿ ಅತ್ತೆ. ಅದು ಜಾನಕಿ ಹತ್ರ ನಾನು ನೆನೆ ನಮ್ಮ ಮನೇಲಾಗಿದ್ದ ಅವಾಂತರನೆಲ್ಲ ಹೇಳ್ತಿದ್ದೆ. ಪಾಪ ಜಾನಕಿ ತುಂಬಾನೇ ಬೇಜಾರಾಗ್ತಿದ್ಲು ಅಲ್ವಾ ಜಾನಕಿ? ಜಾನಕಿ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಅಡುಗೆ ಮನೇಲಿ ಕೆಲಸ ಇದೆ ಅಂತ ಹೇಳಿದ್ನಲ್ವಾ? ಸರಿ ಅತ್ತೆ. ಅತ್ತೆ, ನಾನು ಸ್ವಲ್ಪ ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರಲಾ? ಈಗ್ಲಾ? ಇವಾಗ ಯಾಕೆ? ಇನ್ನೊಂದಿನ ಹೋದ್ರೆ ಆಗಲ್ವಾ? ಇಲ್ಲ ಅತ್ತೆ, ಅಪ್ಪ ನಾನು ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ನನ್ಗೆ ಅಬೋಷನ್ ಆದಾಗಿಂದ ತುಂಬಾನೇ ಕೊರಗ್ಬಿಟ್ಟಿದ್ದಾರೆ. ಅದಕ್ಕೆ ಹೋಗಿ ಸಮಾಧಾನ ಮಾಡ್ಬಿಟ್ಟು ಬಂದ್ಬಿಡ್ತೀನತ್ತೆ. ಸರಿ ಸರಿ, ಬೇಗ ಹೋಗ್ಬಾ. ಜಾನಕಿ, ಆಳ್ಬೇಕಾ ಏನಾದರೂ ನಿನ್ನ ಹತ್ರ ಬೇಜಾರಾಗೋ ಥರ ಮಾತಾಡಿದ್ಲಾ? ಇಲ್ಲ ಅತ್ತೆ, ಅವಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ. ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ಬೆಳಿಗ್ಗೆ ನೀನು ಬಂದಾಗ ಅತ್ತೆ ತುಂಬ ಮಾತಾಡ್ಬಿಟ್ರು. ಬೇಜಾರು ಮಾಡ್ಕೋಬೇಡ ಜಾನಕಿ. ಅವ್ರು ಸ್ವಲ್ಪ ಹಾಗೇನೆ, ಹೊಸ್ದಾಗೇನು ಹೇಳೋದು ಬೇಕಾಗಿಲ್ಲ ಅಲ್ವಾ? ನನಗೇನು ಬೇಜಾರಿಲ್ಲ ಅತ್ತೆ, ಎಲ್ಲನೂ ನಾನು ಆವಾಗಲೇ ಮರ್ತ್ಬಿಟ್ಟೆ. ಮಾಳ್ವಿಕಾ, ಎಲ್ಲಿ ಹೋಗ್ತಿದ್ಯಾ? ಕೇಳ್ಬಿಟ್ಯಾ? ಇನ್ನು ನಾನು ಹೋಗೋ ಕೆಲಸ ಆದಾಗೆ. ಎಲ್ಲೋಗಿ ಸಾಯ್ಲಿ ನಾನು? ಯಾಕೆ ಮಾಳ್ವಿಕಾ ಹಾಗೆಲ್ಲ ಮಾತಾಡ್ತಿದ್ಯಾ? ಕೇಳಿದ್ದು ನಂದೇ ತಪ್ಪು, ಕ್ಷಮಿಸ್ಬಿಡು. ಬರೀ ಕೇಳಿದ್ದಲ್ಲ ಕಣೆ, ನಿನ್ನ ದರಿದ್ರ ಮುಖ ನೋಡಿದ್ನಲ್ಲ. ಇನ್ನು ನಾನು ಅನ್ಕೊಂಡಿದ್ದಾಗುತ್ತಾ? ಮುಖನ ನಾವು ಕೇಳಿ ಪಡೆಯೋಕ್ಕಾಗತ್ತಾ ಮಾಳ್ವಿಕಾ? ದೇವರು ಕೊಟ್ಟಿರೋದು. ಮುಖ ಹೇಗಿದ್ರೇನು, ಮನ್ಸು ಚೆನ್ನಾಗಿದ್ರೆ ಸಾಕಲ್ವಾ? ಆದ್ರೆ ಯಾಕೆ ನಿನಗೆ ದೇವ್ರು ಇಂಥ ದರಿದ್ರ ಮುಖನ್ ಕೊಟ್ರು? ನಿನ್ ಮುಖ ಹಾಕಿದ ಕಡೆ ಎಲ್ಲ ನೆಟ್ಟಗೊಂದು ಕೆಲಸನೂ ಆಗಲ್ಲ. ಮಾಳ್ವಿಕಾ, ಸ್ವಲ್ಪ ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಯಾರ ಮುಖದಲ್ಲೂ ದರಿದ್ರ ಅಂತಿರಲ್ಲ. ದರಿದ್ರ ಅಂತ ಇರೋದು ನೋಡೋರ್ ಕಣ್ಣಲ್ಲಿ ಕೆಟ್ಟ ದೃಷ್ಟಿಲಿ. ಅಂದ್ರೆ ನಾನ್ ನೋಡೋದು ಸರಿ ಇಲ್ಲ ಅಂತ ನಾನು ನೀನು ಹೇಳ್ತಿರೋದು? ಒಬ್ರನ್ನ ಒಳ್ಳೆ ಮನಸ್ಸಿಂದ ನೋಡೋದು ಕಲಿಬೇಕು ಮಾಳ್ವಿಕಾ. ಅವಾಗಲೇ ಗೊತ್ತಾಗೋದು ನಾವೆಷ್ಟು ಒಳ್ಳೆಯವರು ಅಂತ. ಇನ್ನೊಬ್ರು ಅಸಹಾಯಕತನ ದರಿದ್ರ ಅಂತ ಅಂದ್ಕೊಂಡ್ರೆ ನಿಮ್ಮ ಮುಖ ಎಷ್ಟೇ ಚೆನ್ನಾಗಿದ್ರೂ ಪ್ರಯೋಜನಕ್ಕೆ ಬರಲ್ಲ. ಏನೇ ನೀನ್ ದರಿದ್ರ ಮುಖ ಹೊತ್ಕೊಂಡು ನನಗೆ ಪಾಠ ಮಾಡಕ್ ಬರ್ತಿದ್ಯಾ? ಮಾಳ್ವಿಕಾ, ಪದೇ ಪದೇ ನನ್ನ ದರಿದ್ರ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನನಗೂ ಮಾತಾಡೋಕೆ ಬಾಯಿ ಇದೆ. ದರಿದ್ರನ ದರಿದ್ರ ಅಂದೆ ಇನ್ನೇನು ಅದೃಷ್ಟ ಅನ್ನಕ್ಕಾಗತ್ತಾ? ನಿನ್ನಿಂದ ನಮ್ಮ ಮನೇಲಿ ಏನೇನು ನಡೀತು ಅಂತ ನೋಡಿದ್ಯಾ? ನನ್ನಿಂದ ಅಂತ ಯಾಕಂತ್ಯ? ನಾನೇನು ಕಾಗೆ ತೊಗೊಂಬಂದು ಮನೇಲಿ ಬಿಟ್ಟಿದ್ನಾ? ಕಾಗೆ ಥರ ಮನೆ ಒಳಗಡೆ ನೀನೇ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ. ಮನೇಲಿ ಅಪಶಕ್ನಗಳಾಗದೆ ಇನ್ನೇನಾಗುತ್ತೆ ಹೇಳು? ಬುದ್ಧಿ ಇಲ್ಲದೆ ಮತ್ತೆ ನಿನ್ನನ್ನು ಈ ಮನೆಗೆ ಸೇರಿಸ್ಕೊಂಡಿದಾರಲ್ಲ, ಅವ್ರುಗಳಿಗೆ ಹೇಳ್ಬೇಕು. ಮುಂದೆ ಇನ್ನೇನು ಗ್ರಾಚಾರ ಕಾದಿದ್ಯೋ. ನನ್ಗೆ ಅಬೋಷನ್ ಆಯಿತು,
ಮುಂದೆ ಯಾರು ಹೆಣ ಬೀಳುತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ನಿಂದು ತುಂಬ ಕಲ್ ಮನಸ್ಸು ಮಾಡ್ಬೇಕಾ? ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ನಿಂಗೆ. ಮೊದಲೇ ನಾನು ತುಂಬ ನೊಂದಿದ್ದೀನಿ, ಇನ್ನೂ ನಿನಗೆ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ನೀನು ನಾವ್ಗೆ ನನ್ನನ್ನು ಯಾಕೆ ಕಾರಣ ಮಾಡ್ತಿದ್ಯಾ? ನಿನ್ನ ಕರ್ಮ ಅದಕ್ಕೆ ಅನ್ಭವಿಸ್ತಿದ್ಯಾ? ನಿಜ, ಎಲ್ಲ ನನ್ನ ಕರ್ಮನೇ. ನಾನು ಈ ಮನೆಗೆ ಬಂದಿದ್ದೆ ತಪ್ಪನ್ಸುತ್ತೆ. ಹೌದು, ತಪ್ಪೆ. ಈ ಮನೆಗೆ ಬರೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಬೇಡ ಅಂತ ಬಿಟ್ಟೋದವಳು ಯಾವ ಮುಖ ಇಟ್ಕೊಂಡೆ ಮತ್ತೆ ಮನೆಗೆ ಬಂದೆ? ನಾನೇನು ಮಾಡಲಿ ಮಾಡ್ಬೇಕಾ? ರಾಮ ಒಂದು ಮಾತಲ್ಲಿ ಕಟ್ಟಾಕಿ ನನ್ನನ್ನು ಕರ್ಕೊಂಡು ಬಂದ. ನೀವು ಭಾರಿ ದೊಡ್ಡ ಅಕ್ಕ ತಮ್ಮ, ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವ್ನು ಕರ್ದ, ನೀನು ಕಾಯ್ತಾ ಇದ್ದೆ. ಬ್ಯಾಗ್ ಎತ್ಕೊಂಡು ಸೀದಾ ಅವನಿಂದ ಬಂದ್ಬಿಟ್ಟೆ ಅಲ್ಲ? ಅವ್ರು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಬರಲ್ಲ ಅಂತ ಹೇಗೆ ಹೇಳಿ ಹೇಳು? ನೀನು ಬಾಯಿಗೆ ಬೀಗ ಹಾಕೊಂಡಿದ್ಯಾ? ನನ್ನಿಂದ ಮನೆಗೆ ಒಳ್ಳೇದಾಗಲ್ಲ, ನಾನು ಬರಲ್ಲ ಅಂತ ಹೇಳಕ್ಕಾಗ್ಲಿಲ್ವಾ ನಿನಗೆ? ನಾನು ಎಷ್ಟೇ ಹೇಳಿದ್ರು ರಾಮು ಜಾನಕಿ ನನ್ನ ಮಾತು ಕೇಳೋ ಅಂತ ಪರಿಸ್ಥಿತಿಲಿ ಇರಲಿಲ್ಲ ಮಾಳ್ವಿಕಾ. ಅವ್ರು ಕೇಳೋ ಸ್ಥಿತಿಲಿ ಇರ್ಲಿಲ್ವಾ? ಇಲ್ಲ ನೀನೇ ಬೇಕು ಅಂತ ಈ ಮನೆಗೆ ಬರೋಕ್ಕೆ ನಾಟಕ ಮಾಡಿದ್ಯಾ? ಯಾಕೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಾ? ಒಂದು ಹೆಣ್ಣಾಗಿ ಇದನ್ನ ನೀನು ಕಲ್ತಿರೋದು? ನಿನ್ನಿಂದ ಈ ಮನೆಗೆ ಎಷ್ಟೆಲ್ಲ ದರಿದ್ರ ಒಕ್ಕರ್ಸ್ಕೊಂಡಿದ್ರು, ಮತ್ತೆ ಕಾಗೆ ಥರ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ. ಸ್ವಲ್ಪನೂ ಯೋಚನೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏ ಮಾಳ್ವಿಕಾ, ಇದು ನನ್ನ ಮನೆ. ನನ್ನಿಂದ ಏನೇ ದರಿದ್ರ ಆಗಿದೆ ನಿನಗೆ? ನೋಡು, ಮಾತು ಸ್ವಲ್ಪ ಇಟ್ಟದಲ್ಲಿರಲಿ. ಏನೇ ಆಗಿದೆ ನನ್ನ ಮಾತಿಗೆ? ನೀನು ನೋಡಿದ್ರೆ ಗೊತ್ತಾಗಲ್ವಾ? ಮದುವೆ ಆಗಿದ ತಕ್ಷಣನೇ ವಿಧವೆ ಆದೆ. ಈಗ ಮಕ್ಕಳು ಹೇಳಕ್ಕಾಗದೆ ಬಂಜೆ ಥರ ಜೀವನ ಸಾಗಿಸ್ತಿದ್ಯಾ. ಎಲ್ಲರೂ ನನ್ನ ಮಗಳು ಕಾಲಿಟ್ಟು ಮನೆ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆದರೆ ನೀನು ಕಾಲಿಟ್ಟಿದ ಮನೆ ಗತಿ ಏನಾಯ್ತು? ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಈಗ ಇಲ್ಲೂ ನೆಮ್ಮದಿ ಹಾಳು ಮಾಡಬೇಕು ಅಂತ ಬಂದು ಸೇರ್ಕೊಂಡಿದ್ಯಾ? ಎತ್ತವ್ರಿಗೆ ಹೆಗ್ಣನೂ ಮುದ್ದು ಕಣೆ. ಅದಕ್ಕೆ ನಿನ್ನ ಮಗಳು ಅಂತ ಅಕ್ರೆ ತೋರಿಸ್ತಿದ್ದಾರೆ. ನೀನಾದ್ರೂ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಅವರೇನೋ ಪ್ರೀತಿ ತೋರಿಸ್ತಾರೆ ಅಂತ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತಿದ್ಯಾ. ನೋಡೆ, ಇಲ್ಲಿ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಎಲ್ರೂ ನೀನ್ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತ ಪ್ರೀತಿ ತೋರಿಸೋ ನಾಟಕ ಆಡ್ತಿದ್ದಾರೆ. ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಕಲಿ. ಛೇ, ಕೈಗೆ ಸಿಕ್ಕಿ ಯಾಮಾರಿಸ್ಬಿಟ್ಲಲ್ಲ. ಹೇಗೆ ಹೇಳು ಕರ್ಸೋದು? ಇವನ್ಯಾಕೆ ಕಾಲ್ ಮಾಡ್ತಿದ್ದಾನೆ? ನನ್ನ ಮನೆಯಿಂದ ಬಂದಿರೋ ವಿಷಯ ಇವನಿಗೆ ಗೊತ್ತಾಗಿದೆ ಅನ್ಸುತ್ತೆ. ಕಂತ್ರಿ ಬುದ್ಧಿ ತೋರಿಸ್ಬಿಡಲ್ಲ ರಜ್ಯಾ, ಬಿಡಲ್ಲ ಕಣೆ. ಇದೇ ನಿನಗೆ ಬಕ್ರಿದು. ಇಮ್ರಾನ್, ಲೇ ರಜ್ಯಾ, ಹೊಟ್ಟೆಗೆ ಏನೇ ತಿಂತೀಯಾ? ಎಷ್ಟು ಜನರು ಹುಡುಗರ ಜೀವನದಲ್ಲಿ ಈ ಥರ ಆಟ ಆಡಿದ್ಯಾ? ನಿನಗೆ ನಾಚಿಕೆ ಆಗಲ್ವಾ ಇಡಿಯಟ್? ಇಮ್ರಾನ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಬಾಯಿಗೆ ಬಂದಾಗ ಮಾತಾಡಿದ್ರೆ ಚಪ್ಪಲಿ ತಗೊಂಡು ಬಾರಿಸ್ತೀನಿ. ಏಯ್ ಮುಚ್ಚೆ ಬಾಯಿ, ಚಪ್ಪಲಿ ತಗೊಂಡು ಹೊಡಿತೀಯಂತೆ. ಅಲ್ಲ ಕಣೆ, ಯಾವ ಮಾರ್ಸ್ಬಿಟ್ಟು ಹೋಗಿದ್ದೀನಿ ಅಂತ ಅನ್ಕೋತಿದ್ಯಾ? ನನ್ನ ಕೈಲಿ ಸರಿಯಾಗಿ ಸಿಗಾಕೊಂಡಿದ್ಯಾ. ಇದೇ ಕಣೆ ನಿನಗೆ. ಇನ್ನು ಮುಂದೆ ಇರೋದು ಕಣೆ ಮಜಾ. ಹೇಗೆ ವಿಲ ವಿಲ ಒದ್ದಾಡ್ತೀಯ ನೋಡ್ತಾ ಇರೋ. ಕುಡಿದು ಮಾತಾಡ್ತಿದೀಯಾ? ಸರಿಯಾಗಿದ್ದಾಗ ಕಾಲ್ ಮಾಡು, ಆಮೇಲೆ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಬಾಯ್. ಏಯ್ ಸಾಕು ನಿಲ್ಸೆ ನಿನ್ನ ನಾಟಕ. 2 ದಿನದಲ್ಲಿ ನನ್ನನ್ನು ಶಾದಿ ಆಗ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗಿಬಿಟ್ಟಿದ್ಯಲ್ಲ. ನಾನು ಸುಮ್ಮನೆ ಬಿಡ್ತೀನಿ ಅಂತ ಕನಸು ಕಾಣಕ್ಕೆ ಹೋಗ್ಬೇಡ. ಆ ಫಾತಿಮಗೆ ಸರಿಯಾಗಿ ನರಕ ತೋರಿಸ್ತೀನಿ. ನನ್ನ ತಂಗಿ ಜೀವನ ನನ್ನಿಂದ ಹೇಗೆ ಹಾಳಾಯ್ತು ಅಂತ ಕಣ್ಣು ಮುಂದೆ ನಿನ್ಗೆ ಹೋಗರಿಬೇಕು. ಆ ಥರ ಮಾಡ್ತೀನಿ. ನೀನೇ ಬಂದು ನನ್ನ ಹತ್ರ
ಫಾತಿಮಂಗೇನು ತೊಂದರೆ ಕೊಡಬೇಡ ಅಂತ ಕಾಲು ಹಿಡ್ಕೋಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರೋ. ನೀನು ಒಬ್ಬ ಮನುಷ್ಯನ ಗಂಡಸು ಅನ್ಸ್ಕೊಂಡು ಮಾತಾಡು ಮಾತಾ ಇದು. ನಾಚಿಕೆ ಆಗಲ್ವಾ ನಿಮಗೆ? ಒಂದು ಹೆಣ್ಣಿನ ಮುಂದೆ ಈ ರೀತಿ ಪೌರುಷ ತೋರಿಸ್ತಿದ್ಯಾ? ಲೇ, ಯಾರೇ ಹೆಣ್ಣು? ಹುಡುಗರ ಜೀವನದಲ್ಲಿ ಆಟ ಆಡ್ತಿದ್ದೀರಲ್ಲ ನೀವಿಬ್ರು ಹೆಣ್ಣ. ನಿಮಗೆ ಏನು ಅಂತ ನಾನು ತೋರಿಸ್ತೀನಿ. ನೋಡು, ತಲೆ ಎಲ್ಲ ಮಾತಾಡಬೇಡ ಇಮ್ರಾನ್. ನಾವು ಯಾರ ಜೀವನದಲ್ಲೂ ಆಟ ಆಡ್ತಿಲ್ಲ. ಹೇ, ನನ್ನ ಜೀವನದಲ್ಲಿ ಮಾಡ್ತಾ ಇರೋದು ಏನೇ ನೀನು? ಏನೇ ನೀನು ಕಾಲೇಜ್ಗೆ ಹೋಗಿ ಕಲ್ತಿರೋದು? ನಿನ್ನ ಅಬ್ಬ ಅಮ್ಮ ಇದೇನಾ ನಿನಗೆ ಹೇಳ್ಕೊಟ್ಟಿರೋದು? ಏಯ್, ನಾವೀಗ ನಿನ್ಗೆ ಏನೋ ಮಾಡಿದ್ದೀವಿ, ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಿದ್ಯಾ? ನಾವೇನು ಶಾದಿ ಆಗ್ತೀವಿ ಅಂತ ನಿನ್ನ ಬೆನ್ನಿಂದ ಬಿದ್ದಿದ್ವಾ? ಈ ರೀತಿ ಮಾತಾಡಿದ್ರೆ ಯಾವ ಹೆಣ್ಣಿಗೋ ನಿನ್ನ ಜೊತೆ ಬದುಕೋಕ್ಕಾಗತ್ತೆ? ಅಲ್ಲ ಕಣೆ, ಶಾದಿ ಇಷ್ಟ ಇಲ್ಲ ಅಂದಿದ್ರೆ ಮೊನ್ನೆನೇ ಹೇಳ್ಬೋದಾಗಿತ್ತಲ್ಲ. ಯಾಕೆ ಒಪ್ಕೊಂಡೆ ಶಾದಿಗೆ? ನೀ ನನ್ನ ಶಾದಿ ಆಗ್ತಿ ಅಂತ ಏನೇನು ಕನ್ಸ್ಕೊಂಡಿದ್ದೆ ಗೊತ್ತಾ? ಮೋಸ ಮಾಡ್ಬಿಟ್ಟೆ ಅಲ್ಲೇ ನೀನು. ನಾನೇನೋ ನಿನ್ಗೆ ಮೋಸ ಮಾಡಿದೆ. ನನ್ನ ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ನಾನು ಬಂದೆ. ಹೋಗೋ ಮುಂಚೆ ನನ್ನ ಹತ್ರ ಹೇಳೋಗಿದ್ರೆ ಸಾಯ್ತಿದ್ಯಾ? ಹೇಳಿದ್ರೆ ನೀ ನನಗೆ ಹೋಗೋಕೆ ಬಿಡ್ತಿದ್ದ? ನಾನು ಓದಬೇಕು ಅಂದಿದ್ದಕ್ಕೆ ಓದೆಲ್ಲ ನಮಗೆ ಸೂಟ್ ಆಗಲ್ಲ, ಶಾದಿ ಆದಮೇಲೆ ಮನೇಲೇ ಬಿದ್ದಿರು ಅಂತ ಹೇಳಿದ್ ನೀನೇ. ಅಂಥದ್ರಲ್ಲಿ ನಾನು ಎಕ್ಸಾಮ್ ಬರೀಬೇಕು ಅಂದರೆ ಹೋಗು ಅಂತ ನೀನು ಕಳಿಸ್ಕೊಡ್ತಿದ್ದ? ಶಾದಿ ಆಗಿಬಿಟ್ರೆ ಗಂಡ ಆಗಲ್ಲ, ಬಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋನೆ ನಿಜವಾದ ಗಂಡ. ಅರ್ಥ ಮಾಡ್ಕೊಳ್ದೇ ಇರೋನ ಜೊತೆ ನಾನು ಹೇಗೋ ಬಾಳಲಿ? ನಿನ್ನ ಬುದ್ಧಿ ಚೆನ್ನಾಗಿ ಅರ್ಥ ಆಯಿತು. ನಿನ್ನ ಶಾದಿ ಆಗಿದ್ರೆ ನನ್ನನ್ನು ನರಕಕ್ಕೆ ತಳ್ತಿದ್ದೆ ನೀನು. ಮೊದಲು ನಿನ್ನಿಂದ ತಪ್ಪಿಸ್ಕೊಂಡು ಬಂದು ಒಳ್ಳೆ ಕೆಲಸನೇ ಮಾಡಿದೆ. ಅಂದರೆ ನೀನೀಗ ನನ್ನ ಶಾದಿ ಆಗಲ್ವಾ? ಬುದ್ಧಿ ಇರೋ ಯಾವ ಹೆಣ್ಣು ನಿನ್ನ ಶಾದಿ ಆಗ್ತಾಳೆ ಹೇಳು? ಲೇ, ಎಲ್ಲೋ ದೂರದಲ್ಲಿದ್ದೀನಿ ಅಂತ ಆವಾಜ್ ಹಾಕಕ್ಕೆ ಹೋಗ್ಬೇಡ. ನೀ ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ಫಾತಿಮಾ ನನ್ನ ಬಲೆಯಲ್ಲೇ ಇದ್ದಾಳೆ ಅನ್ನೋದನ್ನ ಮರೆಯಕ್ಕೆ ಹೋಗ್ಬೇಡ. ಈಗ ನಾನು ಏನು ಮಾಡಿದೆ ಅಂತ ಹೀಗೆ ಕಿರ್ಚಾಡ್ತಿದೀಯಾ? ಏನು ಮಾಡಿದ್ದೆ ಅಂತ ನನ್ನ ಹತ್ರನೇ ಕೇಳ್ತಿದ್ಯಲ್ಲ. ಅಲ್ಲ, ಎಲ್ರಿಗೂ ಕಣ್ಣಿಗೆ ಮಣ್ಣೆಟ್ಟಿ ಎಸ್ಕೇಪ್ ಆಗಿದೆಯಲ್ಲ, ಇದ್ಯಾವುದಲ್ಲ ಹೊಸ ನಾಟಕ ನಿಂದು? ನೋಡು, ನಾನು ಯಾರನ್ನೂ ಯಾಮರ್ಸಿಲ್ಲ. ನನ್ನ ಶಾದಿಗಂತಾನೆ ರಜೆ ತಗೋಬೇಕಿತ್ತು, ಅದಕ್ಕೆ ಅಬ್ಬ ಅಮ್ಮಿ ಹತ್ರ ಸುಳ್ಳು ಹೇಳಿ ಬಂದಿದ್ದು. ಏನೋ ಶಾದಿಗ? ಯಾರ ಜೊತೆ? ಇನ್ಯಾರ ಜೊತೆ? ನಿನ್ನ ಜೊತೆನೇ ನಾಡಿದ್ದು ನನ್ನ ಶಾದಿ ಫಿಕ್ಸ್ ಆಗಿದೆ ತಾನೆ? ನಾನೇ ತಾನೇ ನಿನಗೆ ಮಾತು ಕೊಟ್ಟಿರೋದು. ಏನು ಹೇಳ್ತಿದ್ದೆ ರಜಿಯಾ? ಮತ್ತು ಸಸೂರ್ಜಿ ನೀನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಅವರು ಅರ್ಜೆಂಟಾಗಿ ನನ್ನ ನೋಡಬೇಕು ಅಂದಿದ್ದಕ್ಕೆ ನಾನು ಹಾಸ್ಟೆಲಲ್ಲಿ ಸುಳ್ಳು ಹೇಳಿಬಿಟ್ಟು ರಜಾ ತೊಗೊಂಡು ಬಂದಿದ್ದೆ. ಅದಕ್ಕೆ ಎಕ್ಸಾಮ್ ಅಂತ ಅವ್ರ ಹತ್ರ ಸುಳ್ಳು ಹೇಳಿ ಬಂದೆ. ಈಗ ನಿನ್ನ ಜೊತೆ ಶಾದಿ ಆಗಬೇಕು ಅಂತ ಒಂದು ವಾರ ರಜೆ ತೊಗೊಳ್ಳೋಣ ಅಂತ ಬಂದೆ. ನಿನಗೆ ನಾನೇನು ಅಂತ ಅರ್ಥನೇ ಆಗಲ್ವಲ್ಲ, ಮತ್ತು ರಜೆ ಯಾಕೆ? ಹೋಗಲಿ ಬಿಡು, ರಜೆ ಕ್ಯಾನ್ಸಲ್ ಮಾಡ್ತೀನಿ. ಬೇಡ ಬೇಡ, ಕ್ಯಾನ್ಸಲ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ರಜಿಯಾ. ನನಗೆ ಹೇಳಿದಿದ್ರೆ ಗೊತ್ತಾಗ್ತಿತ್ತು, ನೀನು ಹೇಳ್ದೆ ಇದ್ರೆ ನನಗೆ ಗೊತ್ತಾಗುತ್ತೆ ಹೇಳು. ಹೇಳಕ್ಕೆ ಎಲ್ಲೋ ಬಿಟ್ಟೆ ನೀನು? ಕಾಲ್ ರಿಸೀವ್ ಮಾಡ್ತಿದ್ದಂಗೆ ಈ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ರಜಿಯಾ, ನೀನು ಅರ್ಜೆಂಟಲ್ಲಿ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಿಬಿಟ್ಟೆ ನೋಡು. ಅದೇ ಟೆನ್ಷನಲ್ಲಿ. ಅಲ್ಲ, ಟೆನ್ಷನಲ್ಲಿ ಏನು ಬೇಕಾದರೂ ಮಾತಾಡ್ತೀಯಾ? ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಸಾರಿ ರಜಿಯಾ, ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ. ದಯವಿಟ್ಟು ರಜಾನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಇಷ್ಟೆಲ್ಲ ಹೇಳಿದ ಮೇಲೂ ನಾನು ನಿನ್ನ ಶಾದಿ ಆಗಬೇಕಾ? ಓಕೆ, ಮಾಫ್ ಕರೋ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಮತ್ತೆ ಇದು ಇನ್ನೊಂದ್ಸಲ ರಿಪೀಟ್ ಆಗಿಲ್ಲ, ಪ್ರಾಮಿಸ್. ಸರಿ, ನನ್ನ ಜೊತೆ ಶಾದಿ ಆದಮೇಲೆ ನೀನು ಫಾತಿಮಾಗೇನು ತೊಂದರೆ ಮಾಡಲ್ಲ ತಾನೆ? ಅವಳನ್ನ ಕಣ್ಣೆತ್ತು ನೋಡಲ್ಲ ರಜಿಯಾ. ಹಾಗಾದರೆ ನಾಡಿದ್ದು ಶಾದಿಗೆಲ್ಲ ತಯಾರಿ ಮಾಡ್ಕೊ. ಎಲ್ಲಿ ತಯಾರು ಮಾಡ್ಕೊಳ್ಳೋದು ರಜಿಯಾ? ಶಾದಿ ಎಲ್ಲಿ ಅಂತನೂ ನೀನು ಹೇಳಿಲ್ಲ. ನಾನು ಫಿಕ್ಸ್ ಮಾಡಿರೋ ಹಾಲನ್ನು ಬೇಡ ಅಂತ ಹೇಳ್ತಿದೀಯಾ? ಅದೆಲ್ಲ ನಾಳೆನೇ ನಾನು ನಿನ್ನ ಕಾಲ್ ಮಾಡಿ ಹೇಳ್ತೀನಿ. ನಾನು ನಿನ್ನ ಜೊತೆ ಇಂಪಾರ್ಟೆಂಟಾಗಿ ಏನೋ ಮಾತಾಡಬೇಕು. ನಾಳೆನೇ ಮೀಟ್ ಆಗೋ. ಫೋನಲ್ಲಿ ಮಾತಾಡೋದು ಸರಿ ಇರಲ್ಲ. ನಾಳೆ ಆಗಲ್ಲ ಇಮ್ರಾನ್, ನಾನಿಲ್ಲಿ ಹಾಸ್ಟೆಲಲ್ಲಿ. ಕತೆ ಎಲ್ಲ ಬೇಡ ರಜಿಯಾ, ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ. ನಾಳೆ ನೀನು ನನ್ನನ್ನು ಮೀಟ್ ಆಗ್ತಿದ್ಯಾ, ಶಾದಿ ಎಲ್ಲಿ ಯಾವಾಗ ಏನು ಅಂತ ಹೇಳ್ತಿದ್ಯಾ ಅಷ್ಟೇ. ಇಲ್ಲ ಅಂದರೆ ನಾನು ಫಾತಿಮಾನ ಶಾದಿ ಆಗ್ತೀನಿ. ಇಮ್ರಾನ್, ನಾನು ಹೇಳೋದು ಸ್ವಲ್ಪ ಕೇಳು. ನಾಳೆ ಆಗಲ್ಲ, ನಾಡಿದ್ದೆ ನಾನು ನೇರವಾಗಿ ಶಾದಿಗೆ ಬರ್ತೀನಿ.